ಪ್ರಭು ಯೇಸುವಿನ ನಾಮದಲ್ಲಿ ಮಧುರವಾದ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರವಾಗಲಿ. ನನ್ನ ಹೆಸರು ಜಾಯ್ಸ್ ಪ್ರತಿಭಾ ಲೋಬೋ ಅಂತ ಹೇಳಿ. ನನಗೆ ತುಂಬ ಹುಷಾರಿರಲಿಲ್ಲ, ತುಂಬ ಸೊಂಟದ ನೋವು ಬರ್ತಾಯಿತ್ತು. ಅನೇಕ ಶಾಪ್ಗಳಲ್ಲಿ ನಾವು ತೋರಿಸ್ದ್ವಿ, ಎಲ್ಲೇ ತೋರಿಸಿದ್ರು ಮಾತ್ರೆ ತೊಗೊತಿದ್ವಿ, ಔಷಧಿ ತೊಗೊತಿದ್ವಿ, ತಕ್ಷಣ ಕಮ್ಮಿ ಆಗೋದು, ಮತ್ತೆ ಪುನಃ ಸೊಂಟ ನೋವು. ತುಂಬ ಒದ್ದಾಡ್ತಾ ಇದ್ದೆ. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರು, ಮಕ್ಕಳು ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರು ತುಂಬ ಪೇಯ್ನ್ ಬರೋದು. ಆ ಪೇಯ್ನ್ ಬಂದಾಗ ರೋಡಲ್ಲೇ ಕೂತ್ಕೊಂಡ್ಬಿಡ್ತಿದ್ದೆ. ರೋಡಲ್ಲಿ ಏಕ್ದಮ್ ಕೂರಕ್ಕೂ ನಾಚಿಕೆ. ನನ್ನ ಮಕ್ಕಳನ್ನ ಶೂ ಸರಿ ಮಾಡೋಂಗೆ ಕೂತ್ಕೊಂಡು ಎಸುವೆ ಎಸುವೆ ಅಂತ ನಾನು ಎಷ್ಟೋ ಸಲ ಕಣ್ಣೀರಿನ ದುಃಖ ಪಡ್ತಾಯಿದ್ದೆ. ಹಾಡಾಡ್ಕೊಂಡು ಬರ್ತಾಯಿದ್ದೆ ನಾನು ರೋಡಲ್ಲಿ, ನನಗೆ ಆರೋಗ್ಯ ಕೊಡು ಸ್ವಾಮಿ ಅಂತ. ಅನೇಕ ಶಾಪ್ಗಳಲ್ಲಿ ತೋರಿಸ್ದಾಗ ನನಗೆಲ್ಲೂ ಸರಿ ಹೋಗಲಿಲ್ಲ. ಆಮೇಲೆ ನೋಡ್ರೆ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂದರು. ಆ ನಂತರ ನಾನು ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಆದಾಗಲೂ ನನಗೆ ಭಾಳವಾದಂಥ ನೋವು, ಬೇನೆಯಲ್ಲಿ ಬಳಲ್ತಾ ಇದ್ದೆ. ಅಲ್ಲಿ 1 ವಾರ ಟ್ರೀಟ್ಮೆಂಟ್ ಕೊಟ್ಟರು. ಆ ನಂತರ ನನಗೆ ಆಪ್ರೇಷನಿಗೆ ಇದು ಮಾಡಿದ್ರು. ಆನಂತರ ಆಪ್ರೇಷನ್ ಆಗಿ ನನಗೆ ವಾರ್ಡಿಗೆ ತಂದು ಹಾಕಿದ್ರು. ಇನ್ನಾದರೂ ನನ್ನ ಆರೋಗ್ಯ ಸರಿಯಾಯಿತು, ನನ್ನ ಯೇಸು ಸ್ವಾಮಿ ನನ್ನ ಉಳಿಸಿದ್ರು ಅಂತ ಸಂತೋಷಪಟ್ಟೆ ಆ ಸಮಯದಲ್ಲಿ. ಆ ನಂತರ ಮತ್ತೆ ಪುನಃ ನನಗೆ ನೋವು ಶುರು ಆಯಿತು. 10 ದಿನದ ನಂತರ ನನಗೆ ಹೊಲಿಗೆ ಬಿಚ್ಚಿದ್ರು ಆಪ್ರೇಷನ್ ಇದ್ದು. ಅಲ್ಲಿವರೆಗೂ ಆಪ್ರೇಷನ್ ಆದಮೇಲೆ ನಾನು ಬೆಡ್ಡಲ್ಲಿ ಎಲ್ಲ ಅಲ್ಲೇ ಮಾಡ್ಕೊಬೇಕಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ, ಅಂಥ ಒಂದು ಸಂಕಟದಲ್ಲಿ, ಅಂಥ ಒಂದು ಬಿಕ್ಕಟ್ಟಿನಲ್ಲಿ ನಾನು ಇದ್ದೆ. ಆ ಸಮಯದಲ್ಲೂ ನಾನು ಜೀಸಸ್ ಕಾಲಿಗೆ ಲೆಟ್ರ್ ಹಾಕಿದಾಗ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂದಾಗ, ನಿಮಗೆ ದೇವರು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆರೋಗ್ಯ ಕೊಡ್ತಾರಂತ ಹೇಳಿ ನನಗೆ ವಾಗ್ದಾನದ ವಾಕ್ಯಗಳು ಬಂತು. ಅದ್ರ ಮೇಲೆ ಜೀಸಸ್ ಕಾಲಿಂದು ನನಗೆ ಪ್ರಾರ್ಥನಾ ಬುಕ್ ಬರ್ತಾಯಿತ್ತು ಪ್ರತಿ ತಿಂಗಳು. ಅದನ್ನು ಓದುತ್ತಾ ಮತ್ತು ಅಲ್ಲಿಂದ ನಾನು ಜೀಸಸ್ ಕಾಲಿಗೆ ಪಾರ್ಟ್ನರಾಗಿ ನಾವು ಸೇರ್ಕೊಂಡು ಜೀಸಸ್ ಕಾಲ್ ಮಿನಿಸ್ಟ್ರಿಗೆ ಫೋನ್ ಮಾಡಿದಾಗೆಲ್ಲ ಚೆನ್ನಾಗಾಗ್ತೀರಾ, ದೇವರು ನಿಮ್ಮನ್ನ ಮುಟ್ತಾರೆ, ಒಳ್ಳೆಯದಾಗುತ್ತೆ ನೀವು ಅಂತಲೇ ಅವರು ನನಗೆ ಧೈರ್ಯ ಕೊಡ್ತಾರೆ. ಬೆಳಗ್ಗೆ ಸಂಜೆ 2 ಟೈಮ್ ನಾನು ಫೋನ್ ಮಾಡಿ ನಾನು ಪ್ರೇಯರ್ ಮಾಡಿಸ್ಕೊತಾ ಇದ್ದೆ. ಮತ್ತು 10 ದಿನದ ನಂತರ ನನಗೆ ನಡೆಸಿದ್ರು. ಆ ಸಮಯದಲ್ಲಿ ನನಗೆ ನಡೆಯೋಕ್ಕೆ ಬಲ ಇರಲಿಲ್ಲ. ಎಡಗಡೆ ಕಾಲು ನನಗೆ ತುಂಬ ಸ್ವಾಧೀನವೇ ಇರಲಿಲ್ಲ. ನನಗೆ ಬಲಗಡೆ ಕಾಲು ಸೊಂಟ ಮಾತ್ರ ಇತ್ತು ಪ್ರಾಬ್ಲಮ್ಮು. ಆಪ್ರೇಷನ್ ಆದ ನಂತರ ಎಡಗಾಲೇ ಸ್ವಾಧೀನ ಇಲ್ದಂಗೆ ಆಗಿಬಿಡ್ತು. ಆಮೇಲೆ ನನಗೆ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಮತ್ತೆ 21 ದಿನಕ್ಕೆ ಮತ್ತೆ MRI ಮಾಡಿದ್ರು. 21 ದಿನಕ್ಕೆ MRI ಮಾಡಿ ಮತ್ತೆ ಅದು ಕ್ಲ್ಯಾಟ್ ಇದೆ, ನರದಲ್ಲಿ ಒಳಗೆ ಕ್ಲ್ಯಾಟ್ ಹಾಗೇ ಇದೆ ಅಂತ ಹೇಳಿದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಜೀಸಸ್ ಕಾಲಿಗೆ ಫೋನ್ ಮಾಡಬೇಕಂತ ಜ್ಞಾಪಕ ಬಂತು. ಮನೇಲಿ ಮೊಬೈಲ್ ಬಿಟ್ಟೋಗ್ಬಿಟ್ಟಿದ್ದೀನಿ ಅರ್ಜೆಂಟಿಗೆ. ನನ್ನ ಹತ್ರ ಇದ್ದಿದ್ದು ನಂಬರನ್ನ ಬಿಟ್ಟೋಗ್ಬಿಟ್ಟಿದ್ದೀನಿ ಮನೇಲಿ ಫೋನ್ನ. ಅಕ್ಕಂಗೆ ಹೇಳಿದೆ. ಆವಾಗ ಅಕ್ಕ ಅಂದರು, ತಮಿಳಿನ ನಂಬರ್ ಇದೆ ಇದರಲ್ಲಿ ಅಂತ. ತಮಿಳು ನನಗೆ ಅರ್ಥ ಆಗುತ್ತೆ, ತಮಿಳು ಬರಲ್ಲ ನನಗೆ ಬರ್ತಾ, ಅಕ್ಕಂಗೆ ಸ್ವಲ್ಪ ಬರುತ್ತೆ ಅಂತಾರೆಲ್ಲ ಅಕ್ಕ ಹೇಳಿದ್ಲು. ಈ ಥರ ಆಗಿದೆ ಅಂತ ತಮಿಳಲ್ಲಿ ಅವರಿಗೆ ಹೇಳಿದ್ಲು. ಅವ್ರು ತಮಿಳಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಅಕ್ಕ ನನ್ನ ಕೈಗೆ ಮೊಬೈಲ್ ಕೊಟ್ಟು ಓಟಿ ಹತ್ರ ಓಡೋದ್ಲು. ಆ ಬ್ರದರ್ ಪ್ರೇಯರ್ ಮಾಡ್ತಾಯಿದ್ದಾರೆ, ಭಾಳ ಚೆನ್ನಾಗಿ ಪ್ರೇಯರ್ ಮಾಡಿದ್ರು. ಆ ಪ್ರೇಯರ್ ಏನು ಅಂತ ಕೇಳಿಸ್ಕೊಳಕ್ಕೂ ನನಗೆ ಅರ್ಥ ಆಗುತ್ತೆ ತಮಿಳು, ಆದರೆ ಕೇಳಿಸ್ಕೊಳೋಕ್ಕೂ ಆಗ್ತಾಯಿಲ್ಲ. ಅಂಥ ಒಂದು ಟೆನ್ಷನ್ ತಲೆ ಮೇಲೆ ಸರ್ಗ ಹಾಕಿ ನಾನು ಪ್ರಾರ್ಥಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆನಂತರ ಅವರು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಟ್ಟರು. ಹೆದರಬೇಡ್ರಿ, ಕವಲ ಪಡಬೇಡ್ರಿ ಅಂತೆಲ್ಲ ಅವ್ರು ಹೇಳಿ ಧೈರ್ಯ ಹೇಳಿದ್ರು. ಆಮೇಲೆ ಫೋನ್ ಇಟ್ಟೆ. ಆಗಲೂ ಒಂದಲ್ಲ ಒಂದು ರೀತಿ ನೋವು, ಒಂದಲ್ಲ ಒಂದು ಬೇನೆ. ಎಷ್ಟು ಇಂಜೆಕ್ಷನ್ ಕೊಟ್ಟರು ನನಗೆ ವರ್ಕೇ ಆಗ್ತಾಯಿಲ್ಲ. ದಿನವಿಡೀ ಬಂದು ಕೈಗೆ ಚುಚ್ತಾರೆ, ಎಲ್ಲ ಕಡೆ ಇಂಜೆಕ್ಷನ್ ಇಲ್ಲಿಗೆಲ್ಲ ಹಾಕ್ತಾರೆ, 3 ದಿನ ಕೊಡ್ತಾರೆ, ಮತ್ತೆ ತೆಗಿತಾರೆ, ಮತ್ತೆ ಇಲ್ಲಿ ಚುಚ್ತಾರೆ, ಹಾಗೆ ಮತ್ತೆ ಹಾಕ್ತಾರೆ. ತುಂಬ ನೋವನ್ನು ಅನುಭವಿಸ್ದೆ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬೆಟ್ಟದ ಹಾಗೆ ಬಂದಿದ್ದ ಕಷ್ಟನ ಹಿಮದೋಪಾದಿಯಲ್ಲಿ ನನ್ನ ಸ್ವಾಮಿ ಕರಗಿಸಿ ನಾನು ಜೀವಂತವಾಗಿ ಮನೆಗೆ ಬರ್ತೀನಂತ ನಾನು ನಂಬೇ ಇರಲಿಲ್ಲ. ಯಾಕಂದರೆ ನನ್ನ ಅಕ್ಕಪಕ್ಕದ 2 ಆ ಕಡೆ ಈ ಕಡೆ ಬೆಡ್ಡಲ್ಲಿ 2 ತೀರಿ ಹೋದರು. ಹಿಂದಿನ ಬೆಡ್ಡಲ್ಲಿ ಒಬ್ಬರು, ಪಕ್ಕದವರು ಇಲ್ಲೇ ಶಿವಮೊಗ್ಗದವರೇ ಅವ್ರ ಮನೆಗೆ ಅವ್ರು ಬಂದಾಗ ಅವರು ತೀರಿ ಹೋಗಿದ್ದು ಗೊತ್ತಾಯಿತು ನನಗೆ. ಅವ್ರು ಫೋನ್ ಮಾಡಿ ಹೇಳಿದ್ರು, ನಮ್ಮಮ್ಮ ತೀರೋಗ್ಬಿಟ್ರು ಅಂತ. ನನಗೆ ಎದ್ದೇಳೋಕ್ಕಾಗ್ತಿಲ್ಲ, ಚೆನ್ನಾಗಿದ್ದವರೇ ಈಗ ಆಗಿಬಿಟ್ರು. ನನ್ನ ಸ್ಥಿತಿ ಏನು, ನಾನು ಮರಳಿ ಮನೆಗೆ ಹೋಗ್ತೀನೋ ಇಲ್ಲೋ ಅಂತ ನನ್ನ ದೇವರಲ್ಲಿ ನಾನು ಬೇಡಿದೆ. ನನ್ನ ಗಂಡನಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಉಳಿಸು ಸ್ವಾಮಿ, ಅವರ ಒಂದು ಭವಿಷ್ಯ ರೂಪಿಸೋವರೆಗೂ ನನ್ನ ಜೀವದಿಂದ ಇಡು ಅಂತ ದೇವರಲ್ಲಿ ಅಪಾರವಾಗಿ ನಂಬಿಕೆಯಿಂದ ಬೇಡಿದಾಗ ದೇವರನ್ನ ಜೀವಂತವಾಗಿ ಕರೆದು ತಂದು ದೇವರ ಆಶೀರ್ವಾದದಿಂದ ನಾನು ಒಳ್ಳೆಯ ರೀತಿಯಲ್ಲಿ ಜೀವಿಸುವಂತೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾರೆ. ಮತ್ತು ಇಷ್ಟೆಲ್ಲ ನಮಗೆ ಪ್ರಾಬ್ಲಮ್ ಆದ್ರೂ ಒಂದು ದಿನ ದೇವರು ನಮ್ಮನ್ನ ಉಪವಾಸ ಬಿಟ್ಟಿಲ್ಲ. ಪ್ರಾಯದ ಸಿಂಹವಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೇಸುವಿನಲ್ಲಿ ಯೆಹೋವನಲ್ಲಿ ಬೇಡುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅಂತ ಸ್ಪಷ್ಟವಾದ ಮಾತು, ಅದು ಸತ್ಯವಾದಂಥ ಮಾತು. ದೇವರನ್ನು ಆತುಕೊಂಡು ನಾವು ಬಾಳ್ತಾ ಇದ್ದೇವೆ. ಮತ್ತು ಜೀಸಸ್ ಕಾಲ್ ಮಿನಿಸ್ಟ್ರಿಯಿಂದ ನಮಗೆ ಅಪಾರವಾದಂಥ ಪ್ರಾರ್ಥನಾ ಬಲ,
ಪ್ರಾರ್ಥನೆಯಿಂದಲೇ ಎಲ್ಲ ಬಲ ನಮಗೆ. ನಮ್ಮ ಪ್ರಾರ್ಥನೆ ಹೆಚ್ಚಾಗಿ ಜೀಸಸ್ ಕಾಲ್ ಅವರು ನಮಗೆ ಪ್ರಾರ್ಥನೆ ಮಾಡಿ ದಿನಕರ ಬ್ರದರ್ ಮಾಡುವಂಥ, ಕುಟುಂಬದವರು ಮಾಡುವಂಥ ಸೇವೆಯಲ್ಲಿ ನಮ್ಮನ್ನು ದೇವರು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ, ನಮ್ಮ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಜೀಸಸ್ ಕಾಲ್ ಮಿನಿಸ್ಟ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನನ್ನ ಕುಟುಂಬದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಸ್ಟೆಲ್ಲಾ ಆಂಟಿ, ದಿನಕರನ್ ಬ್ರದರ್, ಇವೆಂಜಿನ್ ಅಕ್ಕ, ಶಾರನ್, ಸ್ಯಾಮ್, ಸ್ವೀಟಿ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಜೀಸಸ್ ಕಾಲ್ ಮಿನಿಸ್ಟ್ರಿನ ನಾವು ಆತ್ಕೊಂಡಿದ್ದೇವೆ. ದೇವರ ಬಲದಿಂದ ಅವರು ಮಾಡುವಂಥ ಒಂದೊಂದು ಪ್ರಾರ್ಥನೆಯು ನಮಗೆ ರಕ್ಷಣೆಯನ್ನು ತಂದು ಕೊಟ್ಟಿದೆ. ಅದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರ.